ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಎಲ್ಲಿದ್ದೀನಿ ಅಂದರೆ ಇಕ್ಕೇರಿಯಲ್ಲಿದ್ದೀನಿ. ಇಕ್ಕೇರಿ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿದೆ. ಸುಮಾರು 16 ಮತ್ತು 17ನೇ ಶತಮಾನದಲ್ಲಿ ಕೆಳದಿ ಅರಸರ ವೈಭವಾನ್ವಿತ ರಾಜಧಾನಿಯಾಗಿತ್ತು. ಈ ಹಳ್ಳಿ ಸುಮಾರು 1560ರಿಂದ 1639ರವರೆಗೆ ಕೆಳದಿ ರಾಜರ ರಾಜಧಾನಿಯಾಗಿತ್ತು. ವೆಂಕಟಪ್ಪ ನಾಯಕನ ಆಡಳಿತ ಕಾಲದಲ್ಲಿ 1639ರಲ್ಲಿ ಇಕ್ಕೇರಿಯು ವಿಜಯನಗರ ಅರಸರ ಅಧೀನದಿಂದ ಬೇರಾಗಿ ಸ್ವಾತಂತ್ರ್ಯ ಸಂಸ್ಥಾನವಾಯಿತು. ಅದ ನಂತರ ಇಕ್ಕೇರಿಯಿಂದ ಬಿದನೂರಿಗೆ ರಾಜಧಾನಿಯನ್ನು ವರ್ಗಾವಣೆ ಮಾಡಲಾಯಿತು. ಇಕ್ಕೇರಿ ನಗರದ ಸುತ್ತಮುತ್ತಲು 3 ಸುತ್ತುಕಟ್ಟು ಆವರಣಗಳಲ್ಲಿ ವಿಶಾಲವಾದ ಕೋಟೆ ಗೋಡೆಗಳಿದ್ದವು. ಗತವೈಭವದ ಕುರುಹಿಯಾಗಿ ಈಗ ಅಲ್ಲಿ ಉಳಿದಿರುವುದು ಅಘೋರೇಶ್ವರ ದೇವಸ್ಥಾನ ಮಾತ್ರ. ಅಘೋರೇಶ್ವರ ದೇವಸ್ಥಾನಗಳಲ್ಲಿ ಇನ್ನೊಂದು ವಿಶೇಷತೆ ಏನೆಂದರೆ ಇಲ್ಲಿನ ದೇವಸ್ಥಾನದ ಒಂದು ಗೆರೆಯಿಂದ ಬೇರ್ಪಟ್ಟಿರುವ 2 ಹಲ್ಲಿಗಳ ಜೊತೆಗೆ ಒಂದು ಚೇಳನ್ನು ಕೆತ್ತಲಾಗಿದೆ. ಆ ಹಲ್ಲಿಗಳು ಒಂದಕ್ಕೊಂದು ಮುಟ್ಟಿದಾಗ ಪ್ರಳಯವಾಗುತ್ತದೆ. ಆದರೆ ಅಲ್ಲಿರುವ ಚೇಳು ಅದನ್ನು ತಡೆದು ದೇವಾಲಯದ 2 ಬದಿಯಲ್ಲೂ 2 ಕೆರೆಗಳಿದ್ದು ಅವುಗಳಿಂದಲೇ ಈ ಊರಿಗೆ ಇಕ್ಕೇರಿ ಎಂದು ಹೆಸರು ಬಂದಿದೆ ಎಂದು ಹೇಳುತ್ತಾರೆ. ಹೇಗೆಂದರೆ 2+ ಕೆರೆ ಇಕ್ಕೇರೆ ಎಂಬ ಹೆಸರು ಬಂದಿದೆ ಎಂಬ ಊಹೆ ಇದೆ. ಅಘೋರೇಶ್ವರ ದೇವಾಲಯವು ಹೊಯ್ಸಳ ಕದಂಬ ಶೈಲಿಯಲ್ಲಿದೆ. ಕೆಳದಿ ಅರಸರ ಆಳ್ವಿಕೆ ಕಾಲದಲ್ಲಿ ಇದನ್ನು ಹೊಂಬುಜದ ವೆಂಕಟಯ್ಯ ಆಚಾರಿ ಎಂಬ ಶಿಲ್ಪಿ ಕೆತ್ತಿದ್ದಾನೆ ಎಂಬುದು ದೇಗುಲದ ಕಲ್ಲಿನ ಹಳೆಗನ್ನಡ ಬರಹವೊಂದು ಹೇಳುತ್ತದೆ. ತಾಳಿಕೋಟೆ ಕದನದಲ್ಲಿ ಬಲಿಷ್ಠ ವಿಜಯನಗರ ಸಾಮ್ರಾಜ್ಯದ ಪತನ ಮತ್ತು ಅಂತಿಮವಾಗಿ ಪತನಗೊಂಡ ನಂತರ ಕೆಳದಿ ನಾಯಕರು ಸ್ವತಂತ್ರ ರಾಜ್ಯವನ್ನು ಸ್ಥಾಪಿಸಿದರು. ಕೆಳದಿಯನ್ನು 14 ವರ್ಷಗಳ ಕಾಲ ರಾಜಧಾನಿಯಾಗಿ ಆಯ್ಕೆ ಮಾಡಲಾಯಿತು. ನಂತರ ಇಕ್ಕೇರಿಯನ್ನು ರಾಜಧಾನಿಯಾಗಿ ನಾಮನಿರ್ದೇಶನ ಮಾಡಲಾಯಿತು ಮತ್ತು 100 ವರ್ಷಗಳ ಹೆಚ್ಚು ಕಾಲ ಹಾಗೆಯೇ ಉಳಿಯಿತು. 16 ಮತ್ತು 17ನೇ ಶತಮಾನದಲ್ಲಿ ಬಿಜಾಪುರ ಆದಿಲ್ಶಾಹಿಗಳು ಶಿಥಿಲಗೊಳಿಸಿದರು ಮತ್ತು 18ನೇ ಶತಮಾನದ ಮಧ್ಯಭಾಗದಲ್ಲಿ ಹೈದರ್ ಅಲಿಯು ಕೂಡ ಇಕ್ಕೇರಿಯನ್ನು ವಶಪಡಿಸಿಕೊಂಡನು. ಐತಿಹಾಸಿಕ ಅಘೋರೇಶ್ವರ ದೇವಾಲಯವು ಮುಸ್ಲಿಂ ಆಕ್ರಮಣಕಾರರಿಂದ ಅಪ್ರತಿಭಗೊಂಡು ಹೋಯಿತು ಮತ್ತು ಪೂರ್ತಿ ಎಲ್ಲ ನಾಶವಾಗಿ ಹೋಯಿತು. ನಂತರ ಸ್ಥಳೀಯ ಮುಖ್ಯಸ್ಥರು ನವೀಕರಿಸಿದರು. ಈ ದೇವಾಲಯವನ್ನು ಇಕ್ಕೇರಿಯ ಹಿಂದಿನ ವೈಭವದ ಏಕೈಕ ಕುರುಹು ಎಂದು ಪರಿಗಣಿಸಲಾಗಿದೆ. ಇಲ್ಲಿರುವಂಥ ಮೂಲ ಲಿಂಗವು ವಾಸ್ತವ ತುಂಬ ದೊಡ್ಡದಾಗಿತ್ತು. ಪ್ರಸ್ತುತ ಲಿಂಗದ ಹಿಂದೆ ಇರಿಸಲಾಗಿತ್ತು. ಇದನ್ನು ಬಿಜಾಪುರದ ಆದಿಲ್ಶಾಹಿಗಳು ನಾಶ ಮಾಡಿದರು. ಅಂದರೆ ಔರಂಗಜೇಬನ ಯುದ್ಧ ಸಮಯದಲ್ಲಿ ಔರಂಗಜೇಬ ಎಲ್ಲವನ್ನು ನಾಶ ಮಾಡಿದನು ಮತ್ತು ಭಿನ್ನ ಮಾಡಿದನು. ಇಲ್ಲಿರುವ ದೊಡ್ಡ ನಂದಿಯ ವಿಗ್ರಹವನ್ನು ಕೂಡ ಭಿನ್ನ ಮಾಡಿದನು. ಹಾಗೆಯೇ ಅವನಿಗೆ ಈ ದೇವಾಲಯವನ್ನು ನಾಶ ಮಾಡಲು ಸಾಧ್ಯವಾಗಲಿಲ್ಲ. ಏಕೆಂದರೆ ಇದು ತುಂಬ ದೊಡ್ಡದಾಗಿರುವಂಥ ದೇವಸ್ಥಾನ. ಇಕ್ಕೇರಿಯಲ್ಲಿರುವ ಅತಿ ದೊಡ್ಡ ದೇವಸ್ಥಾನ ಎಂದು ಹೇಳಿದರೂ ತಪ್ಪಾಗುವುದಿಲ್ಲ. ದೇವಾಲಯವು 32 ಕೈಗಳನ್ನು ಹೊಂದಿರುವ ಅಘೋರೇಶ್ವರ ದೇವರ ಲೋಹದ ಶಿಲ್ಪವನ್ನು ಸಹ ಹೊಂದಿದೆ. ಇಕ್ಕೇರಿಯಲ್ಲಿ ನಡೆದಿರತಕ್ಕಂತಹ ಕದನ ಹೇಗಿತ್ತೆಂದರೆ ಅಕ್ಕಪಕ್ಕ ಇರುವ 2 ಕೆರೆಗಳ ತುಂಬಾನು ಸೈನಿಕರ ಶವ ಪತ್ತೆಯಾಗಿತ್ತಂತೆ. ಈ ದೇವಸ್ಥಾನ ಏನಿದೆ ನೀವು ನೋಡ್ತಾ ಇದ್ದೀರಾ, ಇದೆಷ್ಟು ಹೈಟ್ ಇದೆ ಅಂದ್ರೆ ತುಂಬಾ ಎತ್ತರದಲ್ಲಿದೆ. ಇದೇನಾಗುತ್ತೆ ಅಂದ್ರೆ ಔರಂಗಜೇಬನು ಇಲ್ಲಿ ಬಂದು ದಾಳಿ ಮಾಡ್ತಾನೆ. ಆ ಸಮಯದಲ್ಲಿ ಏನಾಗುತ್ತೆ ಅಂದ್ರೆ ಇದನ್ನ ಎಲ್ಲ ದೇವಸ್ಥಾನಗಳನ್ನ ವಿಗ್ರಹಗಳನ್ನೆಲ್ಲನ್ನು ಭಿನ್ನ ಮಾಡ್ತಾನೆ. ಸೊ ಅವನಿಗೆ ಈ ದೇವಸ್ಥಾನಗಳನ್ನ ಯಾಕೆ ಭಿನ್ನ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಇಲ್ಲಿ ನೀವು ಬಂದು ನೋಡ್ಬೋದು, ಇದು ತುಂಬಾ ಹೈಟ್ ಇದೆ. ಮತ್ತೆ ಈ ದೇವಸ್ಥಾನ ಎಷ್ಟು ಹೈಟ್ ಇದೆ ಅಂದ್ರೆ ಇದ್ರ ಅಡಿಪಾಯನು ಅಷ್ಟೇ ಒಳಗೆ ಅಗ್ದು ಫೌಂಡೇಶನ್ ಅಂತಾರಲ್ಲ ಅದು ಅಡಿಪಾಯ ಇದೆಷ್ಟು ಹೈಟ್ ಇದೆಯೋ, ಈ ದೇವಸ್ಥಾನ ನೋಡ್ರಿ ಎಷ್ಟು ಹೈಟ್ ಇದೆಯೋ ಅದ್ರ ಕೆಳಗೆ ಮತ್ತೆ ಅಷ್ಟೇ ಆಳದಲ್ಲಿ ಅದನ್ನ ದೇವಸ್ಥಾನಗಳನ್ನ ಫೌಂಡೇಶನ್ ಇಟ್ಟಿದ್ದಾರೆ ಅಂತ ಹೇಳ್ಬೋದು. ಅಷ್ಟೇ ಆಳದಲ್ಲಿದೆ. ತುಂಬಾ ಅದಕ್ಕೆ ಅವನಿಗೆ ಈ ದೇವಸ್ಥಾನವನ್ನು ಹಾಳು ಮಾಡಕ್ ಅವನಿಗೆ ಆಗ್ತಿರ್ಲಿಲ್ಲ. ತದನಂತರ ಬಿಜಾಪುರದ ಸುಲ್ತಾನರು ಆಳ್ವಿಕೆ ಮಾಡ್ತಾರೆ. ಆಮೇಲೆ 18ನೇ ಶತಮಾನದ ಮಧ್ಯಭಾಗದಲ್ಲಿ ಹೈದರ್ ಅಲಿ ಬಂದು ಈ ದೇವಸ್ಥಾನವನ್ನು ವಶಪಡಿಸ್ಕೊಂತಾನೆ. ಎಲ್ಲರೂ ಟೋಟಲ್ ಆಗಿ ಈ ದೇವಸ್ಥಾನಗಳನ್ನೆಲ್ಲದನ್ನು ಆಕ್ರಮಣ ಮಾಡಿ ಹಾಳು ಮಾಡ್ತಾನೆ. ಇಲ್ಲಿ ನಡೆದ ಭೀಕರ ಯುದ್ಧ ಹೇಗಿತ್ತು ಅಂತ ಹೇಳಿದ್ರೆ, ಈಗ ಅಕ್ಕಪಕ್ಕ 2 ಕೆರೆ ಇದಾವೆ. ಅಕ್ಕಪಕ್ಕ 2 ಕೆರೆಯಲ್ಲೂ ತುಂಬಾ ಸೈನಿಕರ ಸಾವಿನ ಡೆತ್ ಬಾಡೀಸ್ ಎಲ್ಲ ಫುಲ್ ತುಂಬಿ ಹೋಗಿತ್ತು. ಆ ತರ ಭೀಕರ ಕದನ ನಡೀತಿರ್ತದೆ. ಏನಂದ್ರೆ ಕೆಳದಿ ರಾಜರು ಈ ಯುದ್ಧವನ್ನು ಗೆಲ್ತಿದ್ರು. ಸೊ ಏನಾಗುತ್ತೆ ಅಂದ್ರೆ ಇವ್ರು ಇಲ್ಲಿಂದ ರಾಜಧಾನಿಯನ್ನು ಬೇರೆ ಕಡೆ ವರ್ಗಾವಣೆ ಮಾಡ್ಕೊಂತಿದ್ರು. ಅಂದ್ರೆ ಇಲ್ಲಿಂದ ಬಿದನೂರಿಗೆ ಅವರು ವರ್ಗಾಯಿಸ್ತಿದ್ರು. ಇಲ್ಲಿಂದ ಸೈನಿಕರು ಅಲ್ಲಿ ಹೋಗಿದ್ದ ಕಾರಣದಿಂದ ಇಲ್ಲಿ ಸೈನಿಕರ ಕೊರತೆ ಕಡಿಮೆ ಆಗಿತ್ತು. ಆ ಸಮಯದಲ್ಲಿ ಏನಾಗುತ್ತೆ ಅಂದ್ರೆ ಔರಂಗಜೇಬ ಇಲ್ಲಿಗೆ ಬಂದು ದಾಳಿ ಮಾಡಕ್ ಶುರು ಮಾಡ್ತಾನೆ. ಅವಾಗ ಇಲ್ಲೆಲ್ಲ ಒಡೆದು ಹಾಕಿ ಎಲ್ಲ ಡೆಮಾಲಿಷ್ ಮಾಡಿ ಎಲ್ಲವನ್ನು ಹಾಳು ಮಾಡಿ ಈ ದೇವಸ್ಥಾನಗಳನ್ನು ಒಂದು ಮಾತ್ರ ಇಲ್ಲಿ ಇಟ್ಟಿರೋದು. ಮತ್ತೆ ಸುತ್ತಲಿನ 3 ಸುತ್ತಿನ ಕೋಟೆ ಒಂದಿತ್ತಂತೆ, ಅದನ್ನೆಲ್ಲ ಡೆಮಾಲಿಷ್ ಮಾಡಿದಾನೆ. ಎಲ್ಲ ಏನು ಹೇಳಕ್ಕೆ ಇಲ್ಲ. ಇಲ್ಲಿ ಕೆಳದಿ ಅರಸರ ಒಂದು ಏನಂದ್ರೆ ಸುಳಿವಾಗ ಒಂದಿರೋದಂದ್ರೆ ಇದೊಂದೇ.